ಏನು KPSCಲಿ ಹಗರಣ ಆಗಿದೆ ಅಂತ ಬೆಳಕಿಗೆ ಬಂದಿತ್ತು. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಹೋಗಿದ್ವಿ. ಸಾಕಷ್ಟು ಜನ ವಿದ್ಯಾರ್ಥಿಗಳದ್ದು ಆಸೆ ಇರುತ್ತೆ, ಏನೋ ಕಷ್ಟಪಟ್ಟು ಓದಿ ದೇಶದ ಸೇವೆ ಮಾಡೋಣ, ಏನು ಸರ್ಕಾರದ ಇದರಲ್ಲಿ ಹೋಗಿ ಯಾರ್ದು ನಮ್ಗೇನೋ ಆಸೆಗಳಿರುತ್ತೆ. ಅಷ್ಟೆಲ್ಲ ಆಸೆಗಳಿಗೋಸ್ಕರ ಅವ್ರು ವರ್ಷಾನ್ಗಟ್ಲೆ ಓದ್ಕೊಂಡು ಕಷ್ಟಪಟ್ಟು ಬರ್ದಿರ್ತಾರೆ ಎಕ್ಸಾಮು. ಅಂಥ ಸಂದರ್ಭದಲ್ಲಿ ಏನು ಸರ್ಕಾರ ಅಥವಾ KPSC 80 ಲಕ್ಷಕ್ಕೆ ಆ ಸೀಟ್ಗಳನ್ನ ಮಾರೋದು, 400 ವೇಕೆನ್ಸಿಗಳು ಇರುವಂಥ ಒಂದು ಜಾಬ್ಗಳಿಗೆ ಈ 80 ಲಕ್ಷದ್ದು ಸೀಟ್ಗಳನ್ನ ಮಾರ್ತಾ ಇದ್ದಾರೆ. OMR ಸ್ಕ್ಯಾಮ್ಗಳು ಬರ್ತಾ ಇದೆ. ಅಂದರೆ ಅಲ್ಲಿ OMRನ ಫಿಲ್ ಮಾಡಲಾರ್ದೆ ಒಳಗಡೆ ಹೋಗಿ ಅಲ್ಲಿ ದುಡ್ಡು ಕೊಟ್ಟಿದ್ರ ಮೇಲೆ ಅವರು ಯಾರು ಕರೆಕ್ಷನ್ ಮಾಡ್ತಾರೆ ಅವರೇ OMRದು ಫಿಲ್ ಮಾಡೋದು. ಈ ರೀತಿಗಳು ಹಗರಣಗಳ ಬಗ್ಗೆ ಕೇಳ್ಪಟ್ವಿ ನಾವು. ಇದ್ರ ವಿರುದ್ಧ ನಾವು ಪ್ರತಿಭಟನೆಗೆ ಅಂತ ನಾವು ಮುತ್ತಿಗೆ ಹಾಕ್ಲಿಕ್ಕೆ ಅಂತ ಹೋದ್ವಿ. ನಾವು ನಮ್ಮ ಡಿಮಾಂಡ್ಗಳು ಭಾಳ ಸಿಂಪಲ್ ಇತ್ತು. ಏನು ಈ ವ್ಯವಸ್ಥೆ ಏನಿದೆ, ಪರೀಕ್ಷೆ ವ್ಯವಸ್ಥೆ, ಅದರಲ್ಲಿ ಸುಧಾರಣೆ ಆಗಬೇಕು. ಈ ರೀತಿ ಕೆಲವೊಂದಿಷ್ಟುಕೊಂಡು ಡಿಮಾಂಡ್ಗಳನ್ನ ಇಟ್ಕೊಂಡು ನಾವು ಹೋದ್ವಿ. ಅಲ್ಲಿ ನಾವು ಹೋಗೋಷ್ಟರಲ್ಲಿ ನಮಗೆ ಎಂಟ್ರ್ ಆಗ್ಲಿಕ್ಕೂ ಬಿಡಲಿಲ್ಲ. ಮುಂಚೆನೇ ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅದಾದ ನಂತರ ನಾವು ಮನವಿ ಕೊಡ್ಲಿಕ್ಕೂ ಹೋದ್ರು ಕೂಡ ಅಲ್ಲಿನ ಅಧಿಕಾರಿಗಳೆಲ್ಲ ಇದು ನಮ್ಮ ಜುರಿಸ್ಟಿಕ್ಷನಲ್ಲಿ ಬರಲ್ಲ, ನಮ್ಮದು ಸಾಂವಿಧಾನಿಕ ಒಂದು ಚೌಕಟ್ಟಿನಲ್ಲಿ ಇದ್ದೀವಿ, ಒಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಥರ ಇದೀವಿ ನಾವು, ನಮ್ಗೆ ಇಷ್ಟಿಷ್ಟು ಜುರಿಸ್ಟಿಕ್ಷನ್ ಇದೆ ಅಂತ ಏನೇನೋ ಕಾನೂನಿನ ವಿಷಯಗಳನ್ನ ಹೇಳಿದರು. ಆದರೆ ಯಾರು ಇದಕ್ಕೆ ಹೊಣೆ? ಅಲ್ಲಿರೋ ಅಧಿಕಾರಿಗಳೇ ಇದು ನಮ್ಮ ಜುರಿಸ್ಟಿಕ್ಷನಲ್ಲಿ ಬರಲ್ಲ, ಸರ್ಕಾರ ಕೇಳಿ ಅಂತಾರೆ. ಸರ್ಕಾರ ಕೇಳಿದರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತದೆ. ಸೊ ಯಾರು ಹೊಣೆ ಇದಕ್ಕೆ? ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಷ್ಟೆಲ್ಲ ವರ್ಷಗಳನ್ನ ಓದಿ, ಯಾಕಂದ್ರೆ ಈ ಪರೀಕ್ಷೆ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತಂದರೆ, ಕೆಲವೊಬ್ರದ್ದು ಲಾಸ್ಟ್ ಅಟೆಂಪ್ಟ್ ಇತ್ತಿದ್ದು. ಇನ್ನೊಂದು ಮುಂದಿನ ವರ್ಷ ಅವ್ರು ಬರೀಲಿಕ್ಕೂ ಆಗಲ್ಲ. ಈ ವರ್ಷ ಅದು 300 ಮಾರ್ಕ್ಸ್ ಯಾರೂ ಗಳಿಸ್ಲಿಕ್ಕೂ ಆಗಲ್ಲ, ಭಾಳ ಕಷ್ಟ. ಏನು 300 ಮಾರ್ಕ್ಸ್ ಸಿಗೋದು ಭಾಳ ಕಷ್ಟ ಅಲ್ಲಿ. ಆದರೂ ಕೂಡ ಕೆಲವೊಂದಿಷ್ಟು ಜನ ಯಾರ್ಯಾರು ಸದಸ್ಯರಿಗೆ ಆಪ್ತರಾಗಿದವರು ಅವ್ರದ್ದೆಲ್ಲ ಏನು ಮೆರಿಟ್ ಲಿಸ್ಟಲ್ಲಿ ಹೆಸರು ಬಂದಿದೆ. ಈ ರೀತಿ ಎಲ್ಲ ಆಪಾದನೆಗಳು ಕೇಳಿ ಬರ್ತಾ ಇದೆ. KPSCಯಲ್ಲಿ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟ ಮಾಡ್ಕೊಂಡಿದ್ದೆ. ಅದರಲ್ಲಿ ನಿಮ್ಮ ಮುಖ್ಯ ಡಿಮ್ಯಾಂಡ್ಗಳು ಏನೇನಿದೆ? ನಮ್ಮ ಮುಖ್ಯ ಡಿಮ್ಯಾಂಡ್ ಇಷ್ಟೇ, ಒಂದು ಪಾರದರ್ಶಕ ತನಿಖೆ ಆಗಬೇಕು. ಇದೇ ಮೊದಲೇ ಬಾರಿ ಆಗಿ ನಡೆದಿದ್ದಲ್ಲ. ಇದು ಮುಂಚೆಯಿಂದ ಪ್ರತಿ ವರ್ಷದಿಂದನೂ ಏನೋ KPSCಲಿ ಏನೋ ಒಂದಿಷ್ಟು ಹಗರಣಗಳು ಬರ್ತಾ ಇದೆ. ಭ್ರಷ್ಟಾಚಾರ ಒಂದೇ ಅಲ್ಲ, ಲಾಸ್ಟ್ ಇನ್ನೊಂದು 2 ವರ್ಷದ ಹಿಂದೆ ಟ್ರಾನ್ಸ್ಲೇಷನಲ್ಲಿ ಎರರ್ ಆಗಿತ್ತು. ಕನ್ನಡ ಟ್ರಾನ್ಸ್ಲೇಷನಲ್ಲೆಲ್ಲ ಇಂಗ್ಲೀಷ್ ಬೇಸ್ಡ್ ಟ್ರಾನ್ಸ್ಲೇಷನ್ ಇತ್ತು. ಸೊ ಕನ್ನಡದಲ್ಲಿ ಕರೆಕ್ಟಾಗಿ ವರ್ಡ್ಗಳು ಬಂದಿರಲಿಲ್ಲ. ಈ ರೀತಿ ಭಾಳಷ್ಟು ಸಮಸ್ಯೆಗಳು KPSC ಕಾಲಕ್ಕೆ ಎದುರಿಸ್ತಾ ಬಂದಿದೆ. ಇದಕ್ಕೆ ಎಲ್ಲಿಗೋ ಒಂದು ಎಂಡ್ ಆಗಬೇಕಲ್ಲ, ಒಂದು ಅಂತ್ಯ ಸಿಗಬೇಕು. ಈ KPSC ತನ್ನ ಏನು ತಪ್ಪುಗಳಿಗೆ ತಾನೇ ಹೊಣೆ ಮಾಡಿಕೊಂಡು ಅಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇದಕ್ಕೆ ನಮ್ಮ ಜುರಿಸ್ಟಿಕ್ಷನಲ್ಲಿ ಬರಲ್ಲ ಈ ರೀತಿ ಹೇಳಲಾರ್ದೆ ಇದಕ್ಕೆ ನಾವು ಕಾರಣ, ನಾವು ಇದನ್ನು ಮುಂದಿನ ಇಷ್ಟು ದಿನಗಳಲ್ಲಿ ಸರಿಪಡಿಸ್ತೀವಿ ಅನ್ನೋದು ಹೇಳಬೇಕು. ಇದು ನಮ್ಮ ಡಿಮಾಂಡ್ ಇತ್ತು. ತನಿಖೆ ಅಂದರೆ ನಮ್ಮದು ಯಾಕೆ ಅಂತಂದರೆ, ಈ ಹಿಂದೆನೂ ಈ ರೀತಿ ಹಗರಣಗಳು ಬಂದಿದೆ. ಅವಾಗ್ಲೂ ಅವ್ರು ಕರೆಕ್ಟಾಗಿ ಮಾಡಿದರೆ ಈ ರೀತಿ ಮುಂದೆ ಆಗ್ತಿರ್ಲಿಲ್ಲ. ಆದರೂ ನಡೀತಾ ಇದೆ ಅಂತಂದರೆ ಏನೋ ತನಿಖೆಯಲ್ಲಿ ಎಲ್ಲೋ ಕೊರತೆ ಇದೆ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಈ ಸತಿ ಆಗುವಂಥ ತನಿಖೆ ಪಾರದರ್ಶಕವಾಗಿರಬೇಕು. ಯಾವ ಏಜೆನ್ಸಿ ಹತ್ರ ಆದರೂ ಮಾಡಿಸಿ, ನೀವು CBIಗಾದರೂ ಮಾಡಿ, ಎಲ್ಲಾದರೂ ಕೊಡಿ, ಆದರೆ ತನಿಖೆ ಪಾರದರ್ಶಕವಾಗಿರಬೇಕು. ಆಮೇಲೇನು ಈ ಸಿಸ್ಟಮ್ ಆಫ್ ಎಕ್ಸಾಮಿನೇಷನ್ ಏನಿದೆ ಅದು ಸ್ವಲ್ಪ ಡಿಜಿಟಲೈಸ್ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು. ಅಂದರೆ OMR ಶೀಟ್ನ ಮುಂಚೆನೇ ಒಂದು ಕಾರ್ಬನ್ ಕಾಪಿ ತೊಗೊಳ್ಳೋದು. ಯಾಕಂದರೆ ಹಗರಣಗಳು ಕೇಳ್ಪಟ್ಟಿದ್ದೇನಂತಂದರೆ OMR ಶೀಟ್ ಖಾಲಿ ಬಿಡ್ತಾರೆ, ಆಮೇಲೆ ಮುಂದೆ ಹೋಗಿ ಯಾರೋ ಒಬ್ಬರು ಕರೆಕ್ಟ್ ಮಾಡೋರು ಫಿಲ್ ಮಾಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಮುಂಚೆನೇ ಡಿಜಿಟೈಸ್ ಆಗಬೇಕದು. ಈ ರೀತಿ ಡಿಮಾಂಡ್ಗಳು ನಮ್ದಿತ್ತು. ನಾವು ವಿದ್ಯಾರ್ಥಿ ಪರಿಷತ್ ವತಿಯಿಂದ ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯವನ್ನು ನಾವು ಪಡೀಲಿಕ್ಕೆ ನಾವು ಶತಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ದನಿಯಾಗಿ ವಿದ್ಯಾರ್ಥಿ ಪರಿಷತ್ ಇವತ್ತು ಕೆಲಸ ಮಾಡ್ತಾ ಇದೆ. ಇದೊಂದೇ ವಿಚಾರ ಅಲ್ಲ, ಏನೋ ವಿಚಾರಗಳು ದೇಶದಾದ್ಯಂತ ವಿದ್ಯಾರ್ಥಿಗಳು ಏನೇ ಕೊರತೆ ಆದರೂ ಕೂಡ ವಿದ್ಯಾರ್ಥಿ ಪರಿಷತ್ ದನಿ ಎತ್ತಾ ಬಂದಿದೆ. ಆದ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳಲ್ಲಿ ಏನೇ ತಮ್ಮ ಸಮಸ್ಯೆಗಳಿದ್ರು ಕೂಡ ನಮ್ಮಲ್ಲಿ ಹೇಳ್ಬೋದು.